ಯಾವ ಕಲರ್ ಡಿಸೈನ್ ಇದು ಅಲ್ವರ? ಯಾವ ಕಲರ್ ಡಿಸೈನ್ ಇದು? ನಾವು ಈ ತರನೇ ನೋಡಿ ಮೇಡಮ್ ಮಾಡೋದು ಡೆಕೋರೇಷನ್. 1947 ಅಲ್ಲೋ ಫಸ್ಟಿಗೆ ಇವನ್ನೆಲ್ಲ ಹಾಕ್ಬಿಟ್ಟೆ, ಆಮೇಲೆ ಇವನ್ನೆಲ್ಲ ನೋಡಿ ಯಾವ ಹೊದ ಹಾಕ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟದನ. ಹಾಂ ಮೇಡಮ್, ಅದಕ್ಕೋಸ್ಕರ ಇದು ಯಾವ ಇಷ್ಟನೇ. ಅಲ್ಲೇ ಪಾಪ ಇಂಥ ಚೆನ್ನಾಗಿರೋರು ತೊಗೊಂಡು ನೀನು ಹೋಗಿ ಅವನ್ನ ತೊಗೊಂಡ್ರೆ ಇಲ್ಲ, ಇದು ಚೆನ್ನಾಗೈತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತಿನ ದಿವಸ ಏನಪ್ಪ ವಿಶೇಷ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ವರಮಹಾಲಕ್ಷ್ಮಿ ಹಿಂದಿನ ದಿನದ್ದು ನೈಟ್, ಇದು ನೈಟ್ 12:30 ಆಗಿರ್ಬೋದು ಮೋಸ್ಟ್ಲಿ. ಅವಾಗ ನಾವು ಸೀರೆಯನ್ನು ಉಡಿಸಿ ರೆಡಿ ಮಾಡ್ತಾ ಇದ್ವಿ. ಅಂದರೆ ಕಳಶ ಏನು ಸ್ಥಾಪನೆ ಮಾಡ್ತಾ ಇಲ್ಲ, ಸುಮ್ಮನೆ ಸೀರೆ ಉಡಿಸಿದ್ರೆ ನನಗೆ ಬೆಳಗ್ಗೆಗೆ ಈಸಿ ಆಗತ್ತಂತ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಆ ಶಾಪಿಂಗು ಈ ಶಾಪಿಂಗು ಅಂತ ಹೊರಗಡೆ ಸುತ್ತಾಡಿ ತಲೆ ಅಂತೂ ಸಿಕ್ಕಾಪಟ್ಟೆ ನೋವು ಬಂದ್ಬಿಡತ್ತೆ. ಮೈಗ್ರೇನ್ ಅಂತಾರಲ್ಲ, ಅರ್ಧ ತಲೆ, ಆ ಥರ ನೋವು ನನಗೆ ಕಡಿಮೆನೇ ಆಗ್ತಾ ಇಲ್ಲ. ಎಷ್ಟೆಲ್ಲ ಟ್ಯಾಬ್ಲೆಟ್ ತೊಗೊಂಡಿನಿ. ನಾಳೆ ಬೆಳಗ್ಗೆವರೆಗೂ ಕಡಿಮೆ ಆದರೆ ಒಳ್ಳೇದು, ಯಾಕಂದ್ರೆ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಬೇಕಲ್ಲ. ನಾನು ಬೆಳಗ್ಗೆ 2 ಗಂಟೆಗೆ ಏಳಬೇಕು, ಏನಾಗುತ್ತೋ ನೋಡೋಣ ಅಂತ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ನಲ್ಲ ಮೈಸೂರು ಸಿಲ್ಕಿಂದ, ಅದರೊಳಗೇನು ತೋರಿಸಿದ್ನಲ್ಲ ದೇವ್ರಿಗಂತಾನೆ ತೊಗೊಂಬಂದಿರುವಂಥ ವಿಶೇಷವಾದಂಥ ಸ್ಯಾರಿ ಅಂಥೇಳಿ, ಅದೇ ಇದು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತೇಳಿ ಕಲರ್. ಯಾರಾದರೂ ನಂದು ಒಂದು ವಿಡಿಯೋ ನಾನು ನೋಡಿಲ್ಲ ಅಂದರೆ ಹೋಗಿ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡ್ಕೊಂಬರ್ರಿ. ಐ ಹೋಪ್ ನಿಮಗೆ ಅದು ಇಷ್ಟ ಆಕೈತಿ ಅಂತ ಅಂದ್ಕೊಂಡೀನಿ. ತುಂಬಾ ಚೆನ್ನಾಗಿ ಕಲೆಕ್ಷನ್ ಎಲ್ಲ ತೋರಿಸಿದ್ದೀನಿ ಅದ್ರೊಳಗೆ. ಸೊ ಇವಾಗ ಮಾತಾಡೋಕ್ಕೂ ಟೈಮ್ ಇಲ್ಲ. ಸೊ ಫುಲ್ ಬ್ಯುಸಿ ಇವತ್ತು ನಾಳೆ ನಾನು. ಸೊ ಎಲ್ಲ ವಿಡಿಯೋ ಕಂಪ್ಲೀಟ್ ಆದಮೇಲೆ ಸ್ಯಾಲ್ರಿ ಯಾವ ಥರ ಬರುತ್ತಂತ ಅದರೊಳಗೆ ನೋಡ್ಕೊಂಬಿಡ್ರಿ. ಪುಣ್ಯ ಬೆಳಗ್ಗೆ ನನಗೆ ಯಾವುದೂ ತಲೆನೋವು ಬರಲಿಲ್ಲ. ಇಲ್ಲಿ 3 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ನಾನು, ಯಾಕಂದರೆ ರಾತ್ರಿ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸ್ಯಾರಿ ಎಲ್ಲ ಪಿನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ತಲೆನೋವು ಸ್ವಲ್ಪ ಕಡಿಮೆ ಆಗಿಬಿಡ್ತು. ಅಷ್ಟೊತ್ತರಲ್ಲಿ ಮನೆಯವರು, ನನ್ನ ಮಗಳು, ನಮ್ಮ ಹುಡುಗ ಎಲ್ಲ ಎದ್ಬಿಟ್ರು. ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ. 5 ಗಂಟೆ ಒಳಗಡೆ ನಾನು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟೆ. ಈ ಥರ ಪೂಜೆ ಕರೆಕ್ಟ್ ಟೈಮಿಗೆ ಆಗಿಬಿಟ್ರೆ ಯಾವುದು ತೊಂದರೆ ಅನಿಸಲ್ಲ. ನನಗೆ ಸ್ವಲ್ಪ ಲೇಟ್ ಆಗಿಬಿಟ್ರಂದ್ರೂ ಎಲ್ಲರ ಮೇಲೂ ರೇಗಾಡೋಕೆ ಶುರು ಮಾಡಿಬಿಡ್ತೀನಿ ನಾನು. ಆದರೆ ಇವತ್ತಿನ ದಿವಸ ನನಗೆ ಯಾವುದೇ ಥರದ ತೊಂದರೆ ಏನಾಗಲಿಲ್ಲ. ಖುಷಿಯಾಗಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ವಿ. ನೋಡ್ಬೋದು ನಮ್ಮ ಮನೆಯವ್ರೂ ಯಾವ ಥರ ಪೂಜೆ ಎಲ್ಲ ಮಾಡ್ತಾರೆ ಅಂಥೇಳಿ. ಅವ್ರಿಗೆ ಈ ಪೂಜೆ ಪುನಸ್ಕಾರ ದೇವರು ಅಂದರೆ ಭಾಳ ಭಕ್ತಿ. ಸಾಯಂಕಾಲ ಮುತ್ತೈದೆಯರನ್ನ ನಾನು ಅರ್ಶಿನ ಕುಂಕುಮ ಕರೆದಿದ್ದೆ ಇಲ್ಲೇ. ಸೊ ಅವರೆಲ್ಲ ಬಂದಾಗ ಕೆಲವೊಂದು ಹಾಡುಗಳನ್ನ ಇಲ್ಲಿ ನಾವು ಹಾಡಾಡಿದ್ವಿ. ಏನೋ ಪ್ರತಿ ಇದು ದೀಪಾವಳಿ ವರಮಹಾಲಕ್ಷ್ಮಿ ಹಬ್ಬ ಬಂದುಬಿಟ್ರೆ ಹಾಡು ತರ್ತಾರಲ್ಲ, ಅದು ನನಗೆ ತುಂಬಾ ಖುಷಿ. ನನ್ನ ಮಗಳಿಗಂತೂ ನಾನು ಚಿಕ್ಕವಳಿದ್ದಾಗಿಂದನೇ ಈ ಥರ ಒಂದು ಹಾಡೋದನ್ನು ಕಲಿಸ್ಬಿಟ್ಟಿದ್ದೀನಿ. ಅವಳು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ದೊಡ್ಡವರು ಸರಿಸಮವಾಗಿ ಹಾಡಾಡ್ತಾಳೆ ಅಂಥೇಳಿ. ನನಗೇನೋ ಈ ಥರ ಹಾಡೋದು ತುಂಬಾ ಖುಷಿ. ಆ ಟಿ ವಿ ಒಳಗೆ ಎಲ್ಲ ಲಿರಿಕ್ಸ್ ಹಚ್ಕೊಂಡು ನಾವು ಹಾಡು ಹಾಡ್ತಾ ಇದ್ವಿ. ನಮ್ಮ ಮನೆಯವರು ಅಷ್ಟೇ, ಯಾವುದೇ ಥರ ನಾಚ್ಕೊಳಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ಕೊಂಡು ಇಲ್ಲಿ ನಾವೆಲ್ಲ ಹಾಡು ಹಾಡ್ತಾ ಇದೀವಿ ಅಂತೇಳಿ. ಈ ಥರ ಎಲ್ಲ ಹಾಡೆಲ್ಲ ಹಾಡಿ ಕೆಳಗಡೆ ಮುತ್ತೈದೆಯರನ್ನ ಬಾ ಅಂತ ಹೇಳಿದ್ನಲ್ಲ ನಾನು, ಅದರೊಳಗೆ ಇನ್ನೊಂದು 3 ಜನ ಬಂದರು. ಸೊ ಭಾಳ ಜನಕ್ಕೇನು ಹೇಳಿದ್ದಿಲ್ಲ ನಾನು, ಒಂದು 5-6 ಮಂದಿಗೆ ಅಷ್ಟೇ ಹೇಳಿದ್ದೆ. ಅವರೆಲ್ಲ ಬಂದಮೇಲೆ ಒಂದೇ ಸಾರಿ ಎಲ್ಲರನ್ನು ಕೂಡಿಸಿ ಉಡಿ ಎಲ್ಲ ತುಂಬಿದೆ. ಪ್ರಸಾದ ಎಲ್ಲ ಮಾಡಿದ್ದೆ ನಾನು, ಕೋಸಂಬರಿ, ಪುಳಿಯೋಗರೆ ಅಂಥೇಳಿ. ಅದನ್ನೆಲ್ಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅವ್ರನ್ನ ಕಳಿಸ್ಕೊಟ್ಟೆ.
ಸೊ ನಮ್ದು ಇವತ್ತಿನ ಪೂಜೆ ಎಲ್ಲ ಆಯಿತು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ಇನ್ನೂವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಮುಂದೆ ನಾನು ಇದೇ ಥರ ವಿಡಿಯೋನ ಮಾಡ್ತಾ ಇರ್ತೇನೆ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.